ಓಕೆ, ಆತ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾಗಿದ್ದಾರೆ. ಈತ ಪೆನ್ ಡ್ರೈವ್ ಹಂಚಿದವರಿಗೆ ಎಸ್ಐಟಿ ಶಾಕ್ ಕೊಡ್ತಾ ಇದೆ. ಪೆನ್ ಡ್ರೈವ್ ಹಂಚಿದವರ ಬಗ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸೋಕೆ ನಿರ್ಧಾರ ಮಾಡಿದೆ. ಪ್ರಜ್ವಲ್ ರೇವಣ್ಣನ ವಿಡಿಯೋ ಪೆನ್ ಡ್ರೈವ್ ಹಂಚಿದ ಆರೋಪ ಓಡಾಡ್ತಾ ಇತ್ತು. 5-6 ಮಂದಿ ಮೇಲೆ ಕೇಸ್ ಕೂಡ ದಾಖಲಾಗಿತ್ತು. ಯಾವಾಗ ಹೇಳಿದು ಎಲೆಕ್ಷನ್ ಆಗ್ತಾ ಇತ್ತಲ್ಲ, MP ಎಲೆಕ್ಷನ್, ಆ ಟೈಮಲ್ಲಿ ಹಾಸನದ ಸೆಂಟ್ ಠಾಣೆಯಲ್ಲಿ ಹಲವರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಅಲ್ಲದೆ ಕೆಲವರನ್ನ ವಶಕ್ಕೆ ಪಡೆದು ತನಿಖೆ SITಯನ್ನು ಕೂಡ ನಡೆಸಿತ್ತು. ಈಗ ಮತ್ತೊಮ್ಮೆ ಶಾಕ್ ಕೊಡೋಕ್ಕೆ SIT ಮುಂದಾಗಿದೆ. ಅಂದರೆ ಅರ್ಥ, ಇಷ್ಟೂ ಪ್ರಕರಣದಲ್ಲಿ ಅಪರಾಧಿಯಾಗಿದ್ದಾರೆ ಯಾರು? ಪ್ರಜ್ವಲ್ ರೇವಣ್ಣ. ಮುಗೀತು ಈ ಕಥೆ ಅನ್ಕೋಬೇಡಿ. ಅವರ ಪರ ವಕೀಲರು ಕೆಲವೊಂದು ಕ್ವೆಶನ್ಸ್ಗಳನ್ನು ರೇಸ್ ಮಾಡಿದ್ರು. ಆ್ಯಂಡ್ SIT ಕೂಡ ಇದ್ರ ಬಗ್ಗೆ ಆಲ್ರೆಡಿ ತನಿಖೆಯನ್ನು ಮತ್ತು ಗಮನ ಹರಿಸಿತ್ತು. ಅದು ಪೆನ್ ಡ್ರೈವ್ ಹಂಚಿದ್ದಾರೆ, ಅವರ ರಾಜಕೀಯ ಭವಿಷ್ಯವನ್ನು ಖತಮ್ ಮಾಡೋದಕ್ಕೆ ಆ ದುರುದ್ದೇಶದಿಂದ ಹಿಂಬಾಗಿಲಿನಿಂದ ಈ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಅಂತ ಕೆಲವ್ರ ಮೇಲೆ ಆರೋಪಗಳು ಬಂದಿತ್ತು. ಅಲ್ಲಿನ ಕೆಲ ಲೋಕಲ್ ಲೀಡರ್ಸ್ಗಳು ಅವ್ರ ಜೊತೆ ಇದ್ದಂಥವ್ರೆ ಅದಾದ್ಮೇಲೆ ಸಪ್ರೇಟಾಗಿ ಏನೋ ಇಂತಹ ವಿಡಿಯೋವನ್ನು ಲೀಕ್ ಮಾಡೋ ಉದ್ದೇಶದಿಂದ ಪೆನ್ ಡ್ರೈವ್ನ ರಸ್ತೆಯಲ್ಲಿ ಸಿಗೋಂಗೆ ಮಾಡಿಬಿಟ್ಟಿದ್ರು. ಪುಟಾಣಿ ಮಕ್ಳ ಕೈಲೆಲ್ಲ ಫೋನಲ್ಲಿ ಆ ವಿಡಿಯೋಗಳು ಹರಿದಾಡಿತ್ತು. ನಿಮ್ಗೆ ನೆನಪಿರ್ಬೋದು ಅಂತ ಕಾಣುತ್ತೆ ಎಲೆಕ್ಷನ್ ಟೈಮಲ್ಲಿ. ಹೀಗಿರುವಾಗ ಅದು ಯಾರು ಮಾಡಿದ್ದು, ಅವರ ಷಡ್ಯಂತ್ರ ಏನು, ಅವರ ಉದ್ದೇಶ ಏನಾಗಿತ್ತು, ಇವೆಲ್ಲವೂ ಕೂಡ ಹೊರ ಬರಬೇಕಾಗುತ್ತೆ. ಅಂದರೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಯಿತು ಮುಗೀತು ಅಂತಲ್ಲ, ಹಿಂಬಾಗಿಲಿನಿಂದ ಇಂತಹ ಷಡ್ಯಂತ್ರ ಯಾರು ಮಾಡಿದ್ರು ಅದು ಕೂಡ ಕಾನೂನಿನ ಪ್ರಕಾರ ಅಪರಾಧವೇ ಆಗಿರುತ್ತೆ. ಹಾಗಾಗಿ ಅವ್ರನ್ನ ಹುಡುಕುವಂತಹ ಕೆಲಸವೂ ಆಗಬೇಕು. ಕೆಲವೊಬ್ಬರ ಮೇಲೆ FIR ಕೂಡ ಆಗಿತ್ತು. ಅದರ ತನಿಖೆ ಇಲ್ಲಿಗೆ ಮುಗೀತು. ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಆಯಿತು, ಇನ್ನು ನಮ್ದೇನಿಲ್ಲ ಅಂತ ಅನ್ಕೊಳ್ಳೋ ಹಾಗಿಲ್ಲ. ಕಾನೂನಿನಲ್ಲಿ ಕೇವಲ ಒನ್ ಸೈಡ್ ಇರಲ್ಲ, 2 ವೇ, 2 ಸೈಡ್ ನೋಡ್ತಾರೆ. ಈಗ ಮತ್ತೊಂದು ಕಡೆಯೂ ಕೂಡ ಅವ್ರು ಯಾರು, ಏನು, ಎತ್ತ, ಅವ್ರ ತಪ್ಪು ಏನು, ಅವ್ರ ಪಾತ್ರ ಏನು ಇದರಲ್ಲಿ ಅನ್ನುವಂಥದ್ದು ತನಿಖೆ ಆಗುತ್ತೆ. ಓಕೆ, ಇದೀಗ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಅಪ್ಡೇಟ್ನ ಸದ್ಯಕ್ಕೆ ನಿನ್ನೆ ತನಕ ಆಗಿರೋದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಅದು 14 ತಿಂಗಳುಗಳ ಕಾಲ ಜೈಲು ವಾಸದಲ್ಲಿದ್ದ ಪ್ರಜ್ವಲ್ ಅವ್ರಿಗೆ ಖತಮ್ ಅವರ ಜೀವನ. ಅಂದರೆ ಈಗ ನೀನು ಜೀವನ ಪರ್ಯಂತ ಜೈಲಲ್ಲೇ ಇರಬೇಕು ಅಂತ ತೀರ್ಪನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಡ್ತು. ಅಲ್ಲಿಗೆ ಮುಗೀತಾ. ಈಗ ಅವರು ಅದನ್ನು ಚಾಲೆಂಜ್ ಮಾಡಿಕೊಂಡು ಹೈಯರ್ ಕೋರ್ಟಿಗೆ ಹೋಗ್ಬೋದು. ಅದು ಒಂದು ಸೈಡ್. ಬಟ್ ಇನ್ನೊಂದು ಸೈಡ್ ಏನಪ್ಪ ಅಂತ ಹೇಳಿದ್ರೆ, ಈ ಪೆನ್ ಡ್ರೈವ್ಗಳು ಎಲ್ಲರ ಫೋನಿಗೆ, ಎಲ್ಲರ ಕೈಗೆ, ಈ ವಿಡಿಯೋಗಳು ಎಲ್ಲರ ಫೋನ್ಗೆ ಶೇರ್ ಆಗೋಕ್ಕೆ ಕಾರಣ ಏನು? ಇದಕ್ಕೆ ದಾರಿ ಮಾಡಿಕೊಟ್ಟವ್ರು ಯಾರು? ಇವರ ಉದ್ದೇಶ ಏನಿತ್ತು? ಇವರ ಷಡ್ಯಂತ್ರ ಏನಿತ್ತು? ಯಾರು ಇವರು? ಇವ್ರ ಹಿಂದೆ ಯಾರಾದರೂ ಇದ್ದಾರಾ? ರಾಜಕೀಯ ದುರುದ್ದೇಶ ಏನಾದರೂ ಇತ್ತಾ? ಅವರನ್ನು ತಗ್ಲು ಹಾಕ್ಸೋಕೆ ಈ ರೀತಿಯ ಪ್ರಯತ್ನಗಳಾಯ್ತಾ? ಆಮೇಲೆ ಇದನ್ನೆಲ್ಲ ಹನಿ ಟ್ರ್ಯಾಪ್ ಗಿನಿ ಟ್ರ್ಯಾಪ್ ಅನ್ನಲ್ಲ ಬಿಡಿ, ಇದನ್ನು ಸೆಲ್ಫ್ ಟ್ರ್ಯಾಪ್ ಅಂತಾರೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ. ಯಾಕಂದರೆ ಯಾರೋ ಒಂದು ಹುಡುಗಿ ಫೋನ್ ಮಾಡಿಕೊಂಡು ಇವ್ರನ್ನ ಟ್ರ್ಯಾಪ್ ಮಾಡಿದ್ರು, ಯಾಮಾರಿಸಿದ್ರು, ಆ ಹುಡುಗಿಯಿಂದ ಇನ್ಯಾರು ಇದ್ರು ನಂಗೆ ಆಗಲ್ಲ. ಇದು ಸೆಲ್ಫ್ ಟ್ರ್ಯಾಪ್ ಇದು. ಆದರೆ ಅದನ್ನು ಊರುದ್ದಕ್ಕೂ ಜಗಜ್ಜಾಹೀರು ಮಾಡಿದ್ದು ಯಾರು ಅಂತ ಬೇಕಾಗುತ್ತಲ್ಲ. ಕಾನೂನಿನ ಪ್ರಕಾರ ಅದು ಕೂಡ ಅಪರಾಧವೇ. ಅದಕ್ಕೆ ಹೇಳಿದ್ದು, ಕಾನೂನಲ್ಲಿ ಕೇವಲ ಒನ್ ಸೈಡ್ ಇರಲ್ಲ, 2 ವೇ ಇರುತ್ತೆ. ಇದು ಯಾರು ಏನು ಎತ್ತ ಅಂತ ಈಗ ಹುಡುಕುವ ಮತ್ತು ತನಿಖೆಯನ್ನು ಮುಂದುವರಿಸುವಂತಹ ಪ್ರಯತ್ನಕ್ಕೆ ಮುಂದಾಗ್ತದೆ. ಮೋರ್ ಡೀಟೇಲ್ಸ್ ನನ್ನ ಕೈಲಿಗೆ ಚೇತನ್ ನೀಡಿದ್ದಾರೆ. ಚೇತನ್, ಈ ಪೆನ್ ಡ್ರೈವ್ ಹಂಚಿರುವಂತಹ ಪ್ರಕರಣ ಇತ್ತೀಚೆಗೆ ಸ್ವಲ್ಪ ಸೈಲೆಂಟ್ ಆಗಿತ್ತು. ಯಾಕಂದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಏನು ಶಿಕ್ಷೆ ಆಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆ ಆಗುತ್ತೆ, ಇಲ್ಲಿ ಬ್ಯುಸಿ ಆಗಿದ್ದಾಗ ಪೆನ್ ಡ್ರೈವ್ ಹಂಚಿದ್ದು ಯಾರು ಅನ್ನುವಂತಹ ವಿಚಾರ ಸ್ವಲ್ಪ ತಣ್ಣಗಾಗಿತ್ತು. ಈಗ ಮತ್ತೆ ಅದು ಸುದ್ದಿಗೆ ಬರ್ತಾ ಇದೆ. ಹೇಗೆ, ಏನು, ಎತ್ತ, ತನಿಖೆ ಹೇಗೆ ಮಾಡ್ತಾರೆ, ಎಷ್ಟು ಜನರ ಮೇಲೆ ಈ ಪ್ರಕರಣದಲ್ಲಿ ಆಲ್ರೆಡಿ ಕೇಸ್ ಆಗಿದೆ, ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ವಿದ್ಯಾ, ಏನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಜೈಲು ಪಾಲಾದ ಹಿನ್ನೆಲೆಯಲ್ಲಿ ಹಾಸನದಲ್ಲಿ CD ಹಂಚಿದವರಿಗೆ ಶಾಕ್ ನೀಡೋಕೆ ಮುಂದಾಗಿದೆ SIT ಟೀಮ್. ಪೆನ್ ಡ್ರೈವ್ ಹಂಚಿದವರ ಬಗ್ಗೆ ಇನ್ನೇನು 2 ವಾರಗಳಲ್ಲಿ ಚಾರ್ಜ್ ಶೀಟ್ ನ ಸಲ್ಲಿಸಲು SIT ನಿರ್ಧಾರ ಮಾಡಿರೋಂಥದ್ದು. ಈ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ಎನ್ನಲಾದ ವಿಡಿಯೋಗೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ ನ ಹಂಚಲಾಗಿತ್ತು ಎಂಬ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹಾಸನದಲ್ಲಿ 5-6 ಮಂದಿಯ ಮೇಲೆ FIR ಕೂಡ ದಾಖಲಾಗಿತ್ತು. ಪೆನ್ ಡ್ರೈವ್ ಹಂಚಿದವ್ರ ಮೇಲೆ SIT ಟೀಮ್ ಒಂದು ಹದ್ದಿನ ಕಣ್ಣಿಟ್ಟಿತ್ತು. ಅದಾದ ನಂತರ ಅವ್ರನ್ನ ಕರೆದು ವಿಚಾರಣೆಯನ್ನು ಕೂಡ ಮಾಡಿದ್ರು. ಹಾಸನದ ಪೊಲೀಸ್ ಠಾಣೆಯಲ್ಲಿದೆ, ಅಲ್ಲಿ ಹಾಸನದ 5-6 ಮಂದಿಯ ವಿರುದ್ಧ ದೂರು ಕೂಡ ದಾಖಲಾಗಿತ್ತು. ಅವ್ರನ್ನ ಕರೆದು ಒಂದು ಹಂತದಲ್ಲಿ ವಿಚಾರಣೆ ಕೂಡ ಮಾಡಲಾಗಿತ್ತು. ವಶಕ್ಕೆ ಪಡೆದುಕೊಂಡು ಒಂದಷ್ಟು ತನಿಖೆ ಮಾಡಿ ಹೇಗೆ ಈ ಪೆನ್ ಡ್ರೈವ್ ಹಂಚಿದ್ ಹೇಗೆ, ಇದು ತಮಗೆ ಬಂದಿದ್ದು ಹೇಗೆ, ಈ ತರದ್ದು ಎಲ್ಲ ಒಂದು ತನಿಖೆಯನ್ನು ಕೂಡ ಮಾಡಲಾಗಿತ್ತು, ಒಂದ್ 5-6 ಜನ. ಆದ್ರೆ ಈ ನಡುವೆ ಎಲ್ಲೋ ಒಂದಷ್ಟು ತಣ್ಣಗಾಗಿತ್ತು. ಆದ್ರೆ ಏನು ಪ್ರಜ್ವಲ್ ರೇವಣ್ಣ ಜೈಲು ಪಾಲಾದ ಹಿನ್ನೆಲೆಯಲ್ಲಿ ಮತ್ತೆ ಈ ಪೆನ್ ಡ್ರೈವ್ ಹಂಚಿದವ್ರಿಗೆ ಮತ್ತೊಮ್ಮೆ ಶಾಕ್ ಕೊಡೋಕೆ SIT ನಿರ್ಧಾರ ಮಾಡಿರೋಂಥದ್ದು. ಆ ಬೆನ್ನಲ್ಲೇ ಇನ್ 2 ವಾರಗಳಲ್ಲಿ ಚಾರ್ಜ್ ಶೀಟ್ ನ ಸಲ್ಲಿಸೋಕೆ ಮುಂದಾಗಿರೋಂಥದ್ದು. ವಿದ್ಯಾ, ಧನ್ಯವಾದ ಚೇತನ್ ಡೀಟೇಲ್ಸ್ಗೆ.